ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಾನು ಅಮೆಝಾನಲ್ಲಿ ಪಾರ್ಸೆಲ್ ತೊಗೊಂಡು ಬಂದಿದ್ದೆ. ಸೊ ಅಮೆಝಾನಲ್ಲಿ ಏನು ಪಾರ್ಸೆಲ್ ತರಿಸಿದ್ದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ನನ್ನ ಒಂದು ವಿಡಿಯೋ ಚಾನಲ್ಗೆ ಮತ್ತು ವಿಡಿಯೋ ಅಪ್ಡೇಟ್ ಮಾಡೋದಾಗಲಿ, ಎಡಿಟಿಂಗ್ ಮಾಡೋದಕ್ಕಾಗಲಿ ಒಂದು ಯೂಸ್ಫುಲ್ ಆಗುವಂಥ ಐಟಮ್ಸು. ಸೊ ಏನು ತೊಗೊಂಡು ಬಂದಿದ್ದೀನಿ ಅಂತ ನಿಮ್ಮ ಮುಂದೆ ನಾನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಸೊ ಯಾವ ಥರ ಇದೆ ಮತ್ತು ಕ್ವಾಲಿಟಿ ವೈಸ್ ಏನು ಯಾವ ಥರ ಇದೆ ಮತ್ತು ಇದೊಂದು ಪ್ರೈಸ್ ಎಲ್ಲ ಎಷ್ಟು ಮತ್ತು ಯಾವ ಥರ ಇದನ್ನ ಯೂಸ್ ಮಾಡಬೇಕು ಅಂತದನ್ನು ಕೂಡ ಸಹ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು, ಮತ್ತು ನನಗೆ ಯಾವ ಥರ ಯೂಸ್ಫುಲ್ ಆಗುತ್ತೆ ಅಂತಲೂ ಕೂಡ ನಾನು ಇದರೊಳಗೆ ನಿಮಗೆ ತೋರಿಸ್ತೀನಿ. ಸೊ ಅನ್ಬಾಕ್ಸ್ ಮಾಡೋಣ. ಸೊ ನಾನು ತರಿಸಿರೋದು ಟ್ರೈಪಾಡ್. ಸೊ ನಾನು ಇದನ್ನು ಇಫಿನ್ ಅಂತ ಹೇಳಿಬಿಟ್ಟು ಒಂದು ಕಂಪ್ನಿ ಪ್ರಾಡಕ್ಟ್ ಇದು. ಸೊ ನೋಡೋಣ ಇದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ನಿಮಗೇನಾದರೂ ಈ ಥರ ಒಂದು ಟ್ರೈಪಾಡ್ ಬೇಕು ಅಂತಂದರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದನ್ನು ಒಂದು ಲಿಂಕನ್ನ ಹಾಕಿರ್ತೀನಿ. ಸೊ ನೀವು ಅಲ್ಲಿಂದ ನೀವು ಇದನ್ನು ಬೈ ಮಾಡ್ಕೋಬೋದು. ಸೊ ಯಾವ ಥರ ಇದೆ ಮತ್ತು ಇದು ಎಷ್ಟು ಅಂತ ಎಲ್ಲ ಹೇಳಿ ಇನ್ಫಾರ್ಮೇಷನ್ ಇದೆ. ಸೊ ಇಫಿನ್ ಅಂತ ಹೇಳಿಬಿಟ್ಟು ಮಾಡೆಲ್ಲು HST61 ಅಂತ, ವೆಯ್ಟ್ ಬಂದು 450 ಗ್ರಾಮ್ಸು, ನೆಟ್ ವೆಯ್ಟ್ ಬಂದು, ಮತ್ತು ಕ್ಲಿಪ್ ಡಿಸ್ಟೆನ್ಸು 6 to 8 ಸೆಂಟಿಮೀಟರ್ಸ್ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಹೈಟ್ ಬಂದು 1600 ಮೀಟರ್ಸ್ ಇದೆ. ಆಲ್ಮೋಸ್ಟ್ ಇದರೊಳಗೆಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ಇದರೊಳಗೆ ಕೊಟ್ಟಿರ್ತಾರೆ. ಸೊ ನೀವು ಇದು ಹೊರಗಡೆ ಎಲ್ಲ ತೊಗೊಂಡೋಗೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಯಾವುದೇ ರೀತಿ ರಿಂಗ್ ಲೈಟ್ ಆಗಲಿ ಆ ಥರದ್ದೆಲ್ಲ ಏನೂ ಇಲ್ಲ. ಜಸ್ಟ್ ಒಂದು ಹೊರಗಡೆ ಸೆಲ್ಫಿ ಸ್ಟಿಕ್ಸ್ ಥರ ಯೂಸ್ ಮಾಡ್ಕೊಬೋದು. ಮತ್ತು ಮನೆಯಲ್ಲೂ ಕೂಡ ನಾವು ಏನಾದರೂ ಕಿಚನಲ್ಲಿ ಅಥವಾ ಅದರ್ಸ್ ಏನಾದರೂ ವಿಡಿಯೋ ಮಾಡಬೇಕಾದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಇದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಪ್ರೈಸ್ ಬಂದು ಸೊ ಅಮೆಝಾನಲ್ಲಿ ನಾನು ಇದನ್ನು ಬೈ ಮಾಡಿದ್ದು. ಸೊ ಇದ್ರ ಪ್ರೈಸ್ ಬಂದು 1587 ರುಪೀಸ್ ಇದೆ. ಓಕೆ, ಇದು ನೋಡೋಣ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನೋಡ್ತೀನಿ, ಇದನ್ನು ಚೆಕ್ ಮಾಡ್ತೀನಿ. ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ಅಂತ ರಿವ್ಯೂ ಅಲ್ಲಿ ನೋಡಿದ್ವಿ. ಸೊ 4 ಥರ ಸ್ಟಾರ್ಸ್ ಎಲ್ಲ ಇರುತ್ತಲ್ಲ, ಸೊ ಹಾಗಾಗಿ ಅದನ್ನು ನೋಡಿದ್ದು ಅಂತ. ಸೊ ನಂತರ ನೋಡಿ ನಾನು ಓಪನ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ. ಸೊ ತುಂಬಾ ಚೆನ್ನಾಗಿದೆ. ಸೊ ನೋಡಿ ಈ ಥರ ಇದೆ. ಇಲ್ಲಿ ಒಂದು ಬ್ಯಾಟ್ರಿ ಥರದ್ದು ಬರುತ್ತೆ. ಸೊ ಬ್ಯಾಟ್ರಿ ಅಂದರೆ ಕೈಯಲ್ಲಿ ನಾವು ವೈಫೈಯಿಂದ ನಾವು ಇದನ್ನು ಯೂಸ್ ಮಾಡ್ಬೋದು. ಅದನ್ನು ಸಹ ಇಲ್ಲಿದೆ, ಬಾಕ್ಸ್ ಒಳಗೆ ಇದೆ. ಸೊ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈ ಥರ ಸ್ಟಿಕ್ಕು. ಸೊ ಇದನ್ನು ಲಾಂಗ್ ಸ್ಟಿಕ್ ಥರನಾದರೂ ಯೂಸ್ ಮಾಡ್ಬೋದು, ಮತ್ತು ಸೆಲ್ಫಿ ಸ್ಟಿಕ್ಸ್ ಥರನಾದರೂ ನಾವು ಯೂಸ್ ಮಾಡ್ಕೋಬೋದು. ಸೊ ಇದು ಬಂದು ಲಾಕ್ ಸಿಸ್ಟಮ್ ಇದೆ. ಸೊ ನಾವು ಇದನ್ನು ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿಕೊಂಡು ಮತ್ತೆ ಇದನ್ನು ನಾವು ಲಾಕ್ ಮಾಡ್ಕೋಬೋದು. ಈ ಥರ ಲಾಕ್ ಮಾಡ್ಕೋಬೋದು. ನೋಡಿ, ಲಾಕ್ ಓಪನ್ ಇದೆ. ಸೊ ಇದು ಕ್ಲೋಸ್ ಮಾಡೋ ಅಂಥದ್ದು. ಸೊ ನಾವು ಇದು ಅಂದರೆ ನಾವು ವಿಡಿಯೋಸ್ನ ಸ್ಲ್ಯಾಂಟಿಂಗ್ ಆಗಿ, ಸ್ಟ್ರೈಟಾಗಿ ಮತ್ತು ಲೆಫ್ಟು ರೈಟು ಎಲ್ಲ ಟರ್ನ್ ಮಾಡಬೇಕಲ್ಲ. ಸೊ ಆ ಥರ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಈ ಥರದ್ದೊಂದು ಇದು ಕೊಟ್ಟಿದ್ದಾರೆ. ಕ್ಲಿಪ್ಸ್ ಥರ ಇರುತ್ತೆ. ಸೊ ಇದೂ ಅಷ್ಟೇ, ನಮಗೆ ಯಾವ ಥರ ಬೇಕೋ ಆ ಥರ ನಾವು ಇದಕ್ಕೆ ಡೈಮೆನ್ಷನ್ಗೆ ನಾವು ಇಟ್ಕೊಂಡು ಇದನ್ನು ಯೂಸ್ ಮಾಡೋ ಅಂಥದ್ದು. ಸೆಲ್ಫಿ ಸ್ಟಿಕ್ಸ್ ಥರ, ಈ ಥರ ಸೆಲ್ಫಿ ಸ್ಟಿಕ್ಸ್ ಆಗಿರ್ಬೋದು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ಆಗಿದೆ. ಸೊ ಇದು 190 ಡಿಗ್ರಿಯಷ್ಟು ರೊಟೇಷನ್ ಎಲ್ಲ ಆಗ್ತಿರುತ್ತೆ. ಸೊ ನೋಡಿ ಈ ಥರ ಸ್ಟ್ರೈಟ್ ಆಗಿದ್ದು, ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ಇದರಲ್ಲಿ ರೊಟೇಷನ್ ಕೂಡ ನಾವು ಮಾಡ್ಕೋಬೋದು. ಸೊ ತುಂಬಾ ಚೆನ್ನಾಗಿದೆ. ಮತ್ತು ಇದಕ್ಕೆ ವೈಫೈ ಕನೆಕ್ಟ್ ಮಾಡಿಕೊಂಡು ಕೂಡ ಈ ಥರ ಬ್ಯಾಟ್ರಿ ಬರುತ್ತೆ. ಸೊ ನಾವು ದೂರದಿಂದ ನಾವು ವೈಫೈ ಕನೆಕ್ಟ್ ಮಾಡ್ಕೊಂಡು ಕೂಡ ನಾವು ಸೆಲ್ಫಿನ ತೊಗೊಳ್ಬೋದು. ಸೊ ತುಂಬಾ ಚೆನ್ನಾಗಿದೆ. ವರ್ತ್ ಅಂತ ಅನಿಸ್ತು. 1500 ಮೈನಸ್ 25 ಇರ್ಬೋದೇನೋ.
ಸೊ ನಿಮಗೆ ಏನಾದರೂ ಬೇಕು ಅಂದರೆ ಈ ಥರ ಒಂದು ಟ್ರೈಪಾಡು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಆನ್ಲೈನಲ್ಲಿ ಬೈ ಮಾಡ್ಕೋಬೋದು. ಸೊ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ನೀವು ಒಂದು ಈ ಥರದ್ದೊಂದು ಟ್ರೈಪಾಡ್ ಯೂಸ್ ಮಾಡಿಕೊಂಡು ನೀವು ಯಾವುದೇ ವೀಡಿಯೋಸ್ನ ಆಗಲಿ ಮತ್ತು ಔಟ್ಸೈಡ್ ಎಲ್ಲ ಹೋದಾಗ ಒಂದು ಸೆಲ್ಫೀಸು ಅದಕ್ಕೆಲ್ಲ ಯೂಸ್ಫುಲ್ ಆಗುತ್ತೆ. ಸೊ ನಾವು ನಾರ್ಮಲ್ ಸೆಲ್ಫಿ ಸ್ಟಿಕ್ಸ್ನೆಲ್ಲ ನೋಡಿರ್ತೀವಲ್ವ, ಸೊ ಇದು ತುಂಬಾ ಹೆವಿ ಇದೆ. ಸೊ ನೋಡಿ ಈ ಥರ ಎಲ್ಲ ಸ್ಟ್ಯಾಂಡ್ ಎಲ್ಲ ತುಂಬಾ ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನಾವು ಯಾವ ಥರ ಬೇಕಾದ್ರೂ ನಾವು ಈ ಥರ ಇದು ಮಾಡ್ಕೋಬೋದು. ಸ್ಟ್ಯಾಂಡನ್ನು ಅಂದರೆ ಕೆಳಗಡೆ ಇಟ್ಟು ಸ್ಟ್ಯಾಂಡನ್ನು ಇಟ್ಟು ನಾವು ಶೂಟ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಸೊ ನನ್ನ ಒಂದು ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಸ್ವಲ್ಪ ನನಗೆ ಕಷ್ಟನೂ ಆಗ್ತಾಯಿತ್ತು, ಮತ್ತು ಸೆಲ್ಫೀಸ್ ಎಲ್ಲ ತೆಗಿಯೋದಕ್ಕೆಲ್ಲ ಸ್ವಲ್ಪ ಹಿಂಸೆನೂ ಕೂಡ ಆಗ್ತಿತ್ತು. ಸೊ ಹಾಗಾಗಿ ನಾನು ಇದನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ನೋರು ಇದನ್ನು ಒಂದು ಸಾರಿ ಟ್ರೈ ಮಾಡ್ಬೋದು. ಸೊ ಇವತ್ತು ನಾನು ಒಂದು ಹೊಸದು ಟ್ರೈಪಾಡ್ ನೋಡಿದ್ರಲ್ಲ, ನನ್ನ ಒಂದು ಹೊಸದು ಟ್ರೈಪಾಡು. ಸೊ ನನ್ನ ಈ ಒಂದು ಟ್ರೈಪಾಡ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಯಾರೆಲ್ಲ ಬೇಕು ಅನ್ನೋರು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇದನ್ನು ಲಿಂಕ್ನ ಮೆನ್ಷನ್ ಮಾಡಿದ್ದೀನಿ, ನೀವು ಅಲ್ಲಿಂದ ಬೈ ಮಾಡ್ಬೋದು. ಸೊ ಇದೇ ರೀತಿ ನನ್ನ ಚಾನಲ್ ನೋಡ್ತಾ ಇರಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ನನ್ನ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ನೋಡೋದಾ, ಇಲ್ಲಿ ಕುತ್ಕೋ. ಸಾಕಾಯ್ ಚೆನ್ನಾಗಿದೆ.